ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಿರಿ ಹೆಬ್ರಿ. ಇವತ್ತು ನಾನು ಎಂ ಕಾಲೇಜಿಗೆ ಹೊರಟದ್ದು. ನಾನು ದರ್ಶನ್ ಮತ್ತೆ ನಂದು ಫ್ರೆಂಡ್ ಒಬ್ಬಳಿದ್ದಾಳೆ. ಎಂ ಕಾಲೇಜಲ್ಲಿ ನಾನು ಚೀಫ್ ಗೆಸ್ಟ್ ಹಾಗೆ ಹೋಗ್ತಿದ್ದೆ ಸೆಟ್ ಆಗಿ. ಈಗ ಇನ್ನೊಂದು ಸೀನ್ ಅಂತಂದ್ರೆ ನಮ್ದು ಐಫೋನ್ ಒಂದ್ ಕಡೆ ಇವಳು ವಾಶ್ರೂಮ್ ಹೋಗಿದ್ದು ಕೆನರಾ ಮಾಲ್ ಅಲ್ಲಿ, ಅಲ್ಲೇ ಫೋನ್ ಬಿಟ್ಟು ಬಂದಿದ್ದಾಳೆ. ಅದಕ್ಕೆ ಈಗ ಸಿಗ್ತದ ಅಂತ ನಾವು ವಾಪಸ್ ಹೋಗ್ತಿದ್ದೇವೆ. ಸಿಗ್ತದಿಲ್ವಾ ನೋಡುವ. ಅವಳು ಹೋಗಿದ್ದಾಳೆ. ಎಸ್ ಥ್ಯಾಂಕ್ ಯು. ಬಂದೆ ಅಲ್ಲಿದ್ದೀರಲ್ಲ, ಫೋನ್ ಪೋಂಡ್ಯ ನಿನ್ನ ಫೋನ್ ಪೋಂಡ್ ಸರ್ ಫೋನ್ ಇವಳದು. ಹೌದು ಜಸ್ಟ್ ಹೊರಟದ್ದು ನಾವು. ಅದೇ ಥ್ಯಾಂಕ್ ಯು ಸರ್. ಇವಳು ಮಾತ್ರ ಹೆದ್ರಿ ಜೀವಲ್ಲ, ಐಫೋನ್ ಹೋಯ್ತು ಅಂತ ಎಣಿಸಿದ್ದು. ಈಗಷ್ಟೇ ಕಾಲ್ ಬಂತಲ್ಲಿ ಕಾಲೇಜಿಂದ, ಅವ್ರು ಹೇಳೋದು ನಾನು ಬೈಕ್ ತರ್ತೇನೆ ಅಂತ ಎಣಿಸಿದ್ರಂತೆ. ಈಗ ಈ ಬಿಸಿಲಲ್ಲಿ ಮಾರೆ ಬೈಕ್ ಎಲ್ಲ ತಗೊಂಡ್ ಬರ್ಲಿಕ್ಕೆ ನಂಗೆ ಅಂತ ಸಾಧ್ಯನೇ ಇಲ್ಲ. ಅದಕ್ಕೆ ನೋಡು ನೆಕ್ಸ್ಟ್ ಟೈಮ್ ತರೋ, ನಿನ್ನ ಬೈಕೇ ತಗೊಂಡ್ ಬರ್ತೇನೆ. ಸೀದಾ ಕಾಲೇಜ್ ಒಳಗೆ ತಗೊಂಡ್ ಬರ್ತೇನೆ, ಟೆನ್ಷನ್ ಬೇಡ. ಏನೇ ಗ್ರೀನ್ ಆಂಡ. ಸೊ ಇಲ್ಲ ಸಿಗ್ನಲ್ ಅಲ್ಲಿ ನಿಂತಿದ್ದೇವೆ, ಅಲ್ಲಿ ಅವ್ರ ಕಾಲೇಜಲ್ಲಿ ನಮಗೆ ವೇಟ್ ಮಾಡ್ತಿದ್ದಾರೆ. ಆಯ್ತಾ ದರ್ಶನ್? ಸೆಟ್ ಆಯ್ತಾ ಪೂರಾ? ನರ್ವಸ್ ಆಗ್ತುಂಟು ಮಾರೆ. ಎಂತ ಮಾಡು ದರ್ಶನ್, ಆಗ್ತದಲ್ಲ ನಮ್ಗೆ. ಕಾರ್ ಅಲ್ಪ ದೀಪನು ಅವು ನಿಗುಲ್ಪ ನೋಡ್ ಮಾರೆ. ಏನ ಇಲ್ಲ ಒಂದು ನಿಗಲ ಕಾಲೇಜ್. ಹಾಯ್ ಹಾಯ್ ಜಿ ವ್ಯಾಗನ್ ಬಂದಿದ್ದೀವಿ. ನಾವೀಗ ಜಿ ವ್ಯಾಗನ್ ಪಕ್ಕದಲ್ಲಿ ಇಡ್ತಿದ್ದೇವೆ ಗಾಡಿ. ಜಿ ವ್ಯಾಗನ್ ಆರ್ ಇಜ್ಜತೆ. ಹಾಯ್ 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 ಥ್ಯಾಂಕ್ ಯು. ನಮ್ಮ ವ್ಯಾಲಿಡಿಟಿ ಪ್ರೋಗ್ರಾಮ್ ಇತ್ತು ಶುರು ಅಂದ ಪ್ರೋಗ್ರಾಮ್ ಪೂರ ಕಲ್ಚರಲ್ ಪ್ರೋಗ್ರಾಮ್ ಪೂರ ಇತ್ತು. ಹಾಂ 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 ನನ್ನ ನನ್ನ ಸ್ಟೇಜ್ ಪ್ರೋಗ್ರಾಮ್ ಸ್ಟಾರ್ಟ್ ಲೇಟ್ ಅಂದದ ಅದು ಸೆಟ್ ಅನ್ನದ. ಕರೆಕ್ಟ್ ಅನ್ಬೇಕು. ಹಾಯ್ ಸರ್, ಹೌ ಆರ್ ಯು? ವೆಲ್ಕಮ್ ವೆಲ್ಕಮ್. ಥ್ಯಾಂಕ್ ಯು ಸೋ ಮಚ್. ಓಕೆ ಅಲ್ಲ? ಸೌಖ್ಯ, ಎಲ್ಲ ಸೌಖ್ಯ. ನಾವು ನಿಮ್ಮನ್ನು ನೋಡಿ ಖುಷಿ ಆಯ್ತು. ಬನ್ನಿ ಹೋಗು. ಅಲ್ಲ ಹೇಗಾಗ್ತುಂಟು ಸರ್ ಎಲ್ಲ? ಇವೆಂಟ್ಸ್ ಎಲ್ಲ ಆಯ್ತು ನನಗೆ. ಹೌದಾ? 10 ಮಿನಿಟ್ಸ್ ಸ್ವಲ್ಪ ಬ್ರೇಕ್ ತಗೊಂಡಿದ್ದೆ. ಹಾಂ ಹಾಂ ಹಾಂ. ಡಿಸ್ಟ್ರಿಬ್ಯೂಷನ್ಗೆ ಸರ್ಟಿಫಿಕೇಟ್ಸ್ ಬರೀತಾ ಇದ್ದೇವೆ. ಆದ ಕೂಡಲೇ ಹಾಂ ಹಾಂ ಹಿಂಗೆ ಪ್ರೊಸೆಷನಲ್ಲಿ ಮೇಲೆ ಹೋಗು. ಹಾಂ ಓಕೆ. ಹಾಯ್ ಸರ್, ನಿರೀಕ್ಷಿತ್. Nigi Hebri. As Nigi Hebri instructor. We'll be beginning in 5 minutes. Yeah. Faculty, Department of Computer Science, for the floral welcome. Niriksha, popularly known as Niri Hebri, is a well-known name among youngsters and bike enthusiasts. Born and brought up in Hebri, he completed his education and is currently managing his family business. His passion for bike and automobiles began at a very young age, which later turned into his identity. People first started recognizing him during bike expos, where his skills and love for riding stood out. The real turning point came with the famous pink bike story. As a part of a trend where people accept dare from celebrities, he posted a reel saying that if J.S. Films replied to his comment, he would wrap his bike in pink. When the reply finally came, he kept his words and wrapped his bike completely in pink, creating history and gaining massive attention. From that moment, everyone started recognizing him and his iconic pink bike. While many say pink is only for girls, Niriksha proved that passion and confidence have no color. Today, he continues to inspire many youngsters with his bike stunts, motovlogs, fearless attitude, and most importantly, his focus on safety. At this moment, I request our respected principal, Dr. Devidasius Naik, to kindly welcome our chief guest with the rose as a token of our appreciation. We are equally privileged to have with us K. Sridhar, our bike administrator. I also welcome Dr. Devidasius Naik, whose funds and support have been the backbone of this event. His encouragement,
motivate students to explore their talent and think. We are privileged to have inspiring personalities among us today. Now I would like to invite our esteemed chief guest, Mr. Nirikshit Hebri, automobile enthusiast Udupi, to address the gathering and share his valuable thoughts with us. Over to you, sir. ವೇದಿಕೆಯಲ್ಲಿರುವ ಗಣ್ಯರೇ ಹಾಗೆ ವೇದಿಕೆ ಮುಂಭಾಗದಲ್ಲಿರುವ ನಿಮ್ಮೆಲ್ಲರಿಗೂ ನಮಸ್ಕಾರ. ಆಸ್ ಅ ಗೆಸ್ಟ್ ಒಂದು ಕಾಲೇಜಿಗೆ ಹೋಗೋದಾದ್ರೆ ಫಸ್ಟ್ ಟೈಮ್. ಸೊ ಇದಕ್ಕಿಂತ ಮುಂಚೆ ನಾನು ತುಂಬಾ ಸ್ಟೇಜ್ಗೆಲ್ಲ ಹತ್ತಿದ್ದೇನೆ, ಆದ್ರೆ ಗೆಸ್ಟ್ ಆಗಿ ಬರೋದು ಒಂದು ಕಾಲೇಜಿಗೆ ಹೋಗಿದ್ದು ಫಸ್ಟ್ ಟೈಮ್. ಸೊ ನಿನ್ನೆಯಿಂದ ಸ್ವಲ್ಪ ನರ್ವಸ್ ಆಗ್ತಿತ್ತು ನನಗೆ. ಯಾಸಿನ್ ಸರ್ ನಿನ್ನೆ ಕಾಲ್ ಮಾಡಿದ್ರು, ಸೊ ಅವರಿಗೂ ಸಹ ಹೇಳಿದ್ದೆ ತುಂಬಾ ನರ್ವಸ್ ಆಗ್ಬಿಟ್ಟು ಎಂತ ಮಾಡೋದು ಅಂತ. ಅದಕ್ಕೆ ಅವರು ಹೇಳಿದ್ರೆ ಟೆನ್ಷನ್ ಇಂದ ಬೇಡ, ನೀನು ಯೂಟ್ಯೂಬ್ ಅಲ್ಲಿ ಮಾತಾಡ್ತಾ ಇಲ್ಲ ಹಾಗೆ ಮಾತಾಡೋದು ಹೇಳಿದ್ರು. ಯೂಟ್ಯೂಬ್ ಅಲ್ಲಿ ಆದ್ರೆ ಎಲ್ಲ ನಮ್ಮ ಕೈಯಲ್ಲಿ ಇರೋದು, ಮನೆಗೆ ಹೋಗಿ ಎಲ್ಲ ಕಟ್ ಮಾಡಬಹುದು, ಇಲ್ಲಿ ಲೈವ್ ಮಾತಾಡೋದು ಕಟ್ ಮಾಡ್ಲಿಕ್ಕೆ ಆಗುದಿಲ್ಲ. ಹಾಗೆ ಸ್ಟಾರ್ಟಿಂಗ್ ಅಂತ ಹೇಳೋದಾದ್ರೆ ನಾನೊಂದು 8 ವರ್ಷ ಹಿಂದೆಯಿಂದ ನನ್ನ ಪ್ಲಾನ್ ಇತ್ತು ಯೂಟ್ಯೂಬ್ ಮಾಡ್ಬೇಕಂತ. ಆ ಟೈಮಲ್ಲಿ ಯೂಟ್ಯೂಬ್ ಮಾಡ್ಲಿಕ್ಕೆ ಆಗಲಿಲ್ಲ. ಮತ್ತೆ ಒಂದು 4-5 ಇಯರ್ಸ್ ಆದ್ಮೇಲೆ ರಾಯಲ್ ಎನ್ಫೀಲ್ಡ್ ಬೈಕ್ ನಾನು ಪಿಂಕ್ ಕಲರ್ ಮಾಡಿದೆ. ಪಿಂಕ್ ಕಲರ್ ಒಂದು ಸ್ಟೋರಿ ಹೇಳ್ತೇನೆ. ಪಿಂಕ್ ಕಲರ್ ಬೈಕ್ ಮಾಡಿದ್ಮೇಲೆ ತುಂಬಾ ಅಟೆನ್ಷನ್ ಎಲ್ಲ ಬಂತು ನನಗೆ, ಆಲ್ ಓವರ್ ಇಂಡಿಯಾ ಫೇಮಸ್ ಆಯ್ತು. ಸೊ ರಾಯಲ್ ಎನ್ಫೀಲ್ಡ್ ಅಲ್ಲಿ ಅಫಿಷಿಯಲ್ ಪೇಜ್ ಅಲ್ಲೆಲ್ಲ ಬಂತು, ರಾಯಲ್ ಎನ್ಫೀಲ್ಡ್ ಚೇರ್ಮನ್ ಎಲ್ಲ ಅಪ್ರಿಷಿಯೇಟ್ ಮಾಡಿದ್ರು. ಹಾಗೆ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ಮೇಲೆ ನನಗೆ ತುಂಬಾ ಸಪೋರ್ಟ್ ಬಂತು. ಒಂದು ದಿನದಲ್ಲಿ 1000 ಸಬ್ಸ್ಕ್ರೈಬರ್ಸ್ ಆಯ್ತು. ಇನ್ನೊಂದು ಖುಷಿ ಅಂತಂದ್ರೆ ನೀವು ನನ್ನ ಕಂಟೆಂಟ್ ನೋಡಿ ಅದೆಂತ ಇಷ್ಟ ಆಗಿ ನೀವು ಇನ್ವೈಟ್ ಮಾಡಿದ್ರಲ್ಲ, ಅದು ಸ್ವಲ್ಪ ಖುಷಿ ಆಯ್ತು. ಪಿಂಕ್ ಬುಲೆಟ್ ಸೀನ್ ಅಂತಂದ್ರೆ ಒಂದು 2 ಇಯರ್ಸ್ ಬ್ಯಾಕ್ ಒಂದು ಟ್ರೆಂಡ್ ಇತ್ತು ಇನ್ಸ್ಟಾಗ್ರಾಮ್ ಅಲ್ಲಿ. ಅಂದ್ರೆ ಸೆಲೆಬ್ರಿಟಿನ ಟ್ಯಾಗ್ ಮಾಡೋದು, ಸೆಲೆಬ್ರಿಟಿನ ಟ್ಯಾಗ್ ಮಾಡಿ ಹೇಳೋದು, ಅಂದ್ರೆ ಅವ್ರು ಕಮೆಂಟ್ ಮಾಡಿದ್ರು ನಾನು ಇದು ಮಾಡ್ತೇನೆ ಅದು ಮಾಡ್ತೇನೆ ಅಂತ. ಸೊ ಎಲ್ರಿಗೂ ಗೊತ್ತಿರ್ತದಲ್ಲ ಸೆಲೆಬ್ರಿಟಿಗಳು ರಿಪ್ಲೈ ಮಾಡೋದಿಲ್ಲ ಅಂತ. ಸೊ ನಾನು ನಮ್ಮಲ್ಲಿ ಜೇಸ್ ಫಿಲ್ಮ್ಸ್ ಅಂತಿದ್ದಾರೆ, ಇಂಡಿಯಾ ಟಾಪ್ ಮೋಟೋ ಬ್ಲಾಗರ್, ಅವರನ್ನು ನಾನು ಟ್ಯಾಗ್ ಮಾಡಿ ಹೇಳ್ತೇನೆ, ಇಫ್ ಜೇಸ್ ಫಿಲ್ಮ್ಸ್ ಕಮೆಂಟ್ಸ್ ಆನ್ ಮೆರಿ ಐ ವಿಲ್ ಬ್ರ್ಯಾಕ್ ಮೈ ಬೈಕ್ ಪಿಂಕ್ ಅಂತ. ನಂಗೆ ಗೊತ್ತಿತ್ತು ಅವ್ರದ್ದು ಕಮೆಂಟ್ ಬರೋದಿಲ್ಲ, ನಾನು ಪಿಂಕ್ ಮಾಡೋದಿಲ್ಲ ಅಂತ. ಮತ್ತೆ ಅದು ತುಂಬಾ ಜನ ಇಡೀ ಕಮೆಂಟ್ ಅಲ್ಲಿ ಅವರನ್ನ ಟ್ಯಾಗ್ ಮಾಡಿದ್ರು, ಅದಕ್ಕೆ ಮಿಲಿಯನ್ ವ್ಯೂಸ್ ಹೋಯ್ತು, ಆ ಸೆಲೆಬ್ರಿಟಿಗೆ ರೀಚ್ ಆಗಿದೆ. ಅವರಲ್ಲಿ ಐ ಲವ್ ಪಿಂಕ್ ಅಂತ ಕಮೆಂಟ್ ಮಾಡಿದ್ರು. ಅದು ಮತ್ತೆ ನಾನೊಂದು ಮಾತು ಕೊಟ್ಟ ಮೇಲೆ ಉಳಿಸ್ಕೊಳ್ಳೇಬೇಕು. ಅದಕ್ಕೆ 2 ಮಂತ್ಸ್ ಆದ್ಮೇಲೆ ಬ್ಯಾಕ್ ಮಾಡುವಂತ ಪ್ಲಾನ್ ಮಾಡಿದ್ದೆ. ಆದ್ರೆ ನನ್ನ ಫಾಲೋವರ್ಸ್ ಬಿಡ್ಲಿಲ್ಲ, ಯಾವುದೇ ಒಂದು ರೀಲ್ ಬರ್ಲಿಕ್ಕಿಲ್ಲ. ಅಂದ್ರೆ ಅವರು ಫಾಲೋವರ್ಸ್ ಸ್ಕ್ರೋಲ್ ಮಾಡೋದು ಒಂದು ರೀಲ್ ಬರ್ತಲ್ಲ, ಅದ್ರಲ್ಲಿ ಯಾರಾದ್ರೂ ಒಂದು ಪಿಂಕ್ ಡ್ರೆಸ್ ಹಾಕಿದ್ರು ಸಾಕು, ಸುಮ್ಮನೆ ನನ್ನ ಟ್ಯಾಗ್ ಮಾಡಿದ್ರು, ಬ್ರೋ ಐ ಸಿ ಸಮಥಿಂಗ್ ಪಿಂಕ್ ಇನ್ ದಿಸ್ ರೀಲ್, ಸೊ ಯು ನೀಡ್ ಟು ಬ್ರ್ಯಾಕ್ ಎ ಬೈಕ್ ಪಿಂಕ್ ಅಂತ. ಅರ್ಥ ಇಲ್ಲ ನನಗೆ. ಅದ್ರ ಮತ್ತೆ ನಾನೆಂತ ಮಾಡಿದ್ರೆ ಇಲ್ಲಿ ಅಂತ ಪಿಂಕ್ ಬ್ರ್ಯಾಕ್ ಮಾಡಿದೆ. ಪಿಂಕ್ ಬ್ರ್ಯಾಕ್ ಮಾಡ್ಲಿಕ್ಕೂ ನಂದು ಒಂದು 80-90% ಫಾಲೋವರ್ಸ್ ಎಲ್ಲ ಸ್ಟೋರಿ ಹಾಕಿದ್ರು, ಒಳ್ಳೆ ರೀಚ್ ಆಯ್ತು. ರಾಯಲ್ ಎನ್ಫೀಲ್ಡ್ ಅಫಿಷಿಯಲ್ ಪೇಜ್ ಹೋಯ್ತು. ಎವ್ರಿ ಇಯರ್ ನವೆಂಬರ್ ಅಲ್ಲಿ ಮೋಟೋ ವರ್ಸ್ ಅಂತ ರಾಯಲ್ ಎನ್ಫೀಲ್ಡ್ ಇವೆಂಟ್ ಆಗ್ತದೆ, ನಾನು ಅಲ್ಲಿ ತಗೊಂಡು ಹೋಗಿದ್ದೆ ಬೈಕ್. ಈಗ ಸರ್ ನನ್ನ ಬೈಕ್ ಪಿಂಕ್ ಅಲ್ಲಿ ಉಂಟು, ನಾನು ಅದನ್ನು ಚೇಂಜ್ ಮಾಡಿಲ್ಲ. ಈಗ ಪಿಂಕ್ ಅಂತ ಹೇಳಿದಾಗ ಎಲ್ಲರಿಗೆ ಪಿಂಕ್ ಇಸ್ ಅ ಗರ್ಲಿಶ್ ಕಲರ್ ಅಂತ. ನನ್ನ ಪ್ಲಾನ್ ಅದೇ, ಎಲ್ಲರಿಗೂ ಮೈಂಡ್ ಸೆಟ್ ಚೇಂಜ್ ಮಾಡಬೇಕು. ಪಿಂಕ್ ಇಸ್ ಜಸ್ಟ್ ಅ ಕಲರ್, ಹುಡುಗಿ ಕಲರ್ ಅಲ್ಲ ಅಂತ. ಜಾಸ್ತಿ ಸರ್ ನರ್ವಸ್ ಆಗ್ತದೆ ಅಂತ ಹೇಳಿದಾಗ ನರ್ವಸ್ ಆಗ್ಬೇಡ ಅಂತ ಹೇಳಿದ್ರಲ್ಲ ಅವರೇ. ಯಾಸಿರ್ ಸರ್ ನನಗೆ ಮೊನ್ನೆ ಇಲ್ಲಿ ಇನ್ಫ್ಲುಯೆನ್ಸಸ್ ಇಫ್ತಾರ್ ಮೀಟ್ ಅಂತ ಅಲ್ಲಿ ಸಿಕ್ಕಿದ್ರು ನನಗೆ ಮಣಿಪಾಲಲ್ಲಿ. ಸೊ ಆಗ ನಂದು ಒಂದು ಪರಿಚಯ ಆಗಿದ್ದು, ಅದು ಸಹ ನನ್ನ ಫಸ್ಟ್ ಎಕ್ಸ್ಪೀರಿಯನ್ಸ್. ನಂಗೆ ಗೊತ್ತಿರಲಿಲ್ಲ ಇಫ್ತಾರಿಗೆ ಹಿಂದೂ ವರ್ಷ ಹೋಗ್ಬೋದು ಅಂತ. ನಂದು ವಿಡಿಯೋಸ್ ನೋಡೋದು ತುಂಬಾ ಹೆಂಗಿದ್ದವರೇ ನೋಡೋದು. ಅದಕ್ಕೆ ನಂದು ಮೇನ್ ಥಿಂಗ್ ಅಂತ ನಾನು ಸೇಫ್ಟಿ ಪ್ರಮೋಟ್ ಮಾಡೋದು. ಎಲ್ಲಿ ಹೋಗಿದ್ದಾರೆ ಸೇಫ್ಟಿ ಬೇಕು. ಯಾಕಂದ್ರೆ ಒಂದು ಟೈಮಲ್ಲಿ ನಂಗೆ ಸಹ ನಾನು ಅಷ್ಟು ಸೇಫ್ಟಿ ಇದ್ರು ಸಹ ಆಕ್ಸಿಡೆಂಟ್ ಆಗಿತ್ತು. ಆಕ್ಸಿಡೆಂಟ್ ಆದಾಗ ನಂದು ಹೆಲ್ಮೆಟ್ ಇದ್ದದಕ್ಕೆ ನಾನು ಈಗ ಇಲ್ಲಿದ್ದೇನೆ. ಆಕ್ಸಿಡೆಂಟ್ ಆದಾಗ ನನಗೆ 3 days ಮೆಮೊರಿ ಲಾಸ್ ಆಗಿತ್ತು. ಅದರಿಂದ ರಿಕವರಿ ಆಗಲಿಕ್ಕೆ ನನಗೆ ತುಂಬಾ ಟೈಮ್ ಬೇಕಾಯ್ತು. ಅದು ಕಮ್ಮಿ ಹೆಲ್ಮೆಟ್ ಅಲ್ಲ, ಒಳ್ಳೆ ಕ್ವಾಲಿಟಿ ಹೆಲ್ಮೆಟ್ ಹಾಕೊಂಡಿದ್ದೆ. ಆದ್ರೂ ಸಹ ನಂಗೆ ಆ ಥರ ಆಗಿತ್ತು. ಎಲ್ಲಿ ಹೋಗೋದಾದ್ರೂ ಸಹ ಪೇರೆಂಟ್ಸ್ ಹತ್ರ ಹೇಳಿ ಹೋಗ್ಬೇಕು. ಪೇರೆಂಟ್ಸ್ ಹತ್ರ ಹೇಳಿ ಹೋದಾಗ ಎಂತ ಗೊತ್ತಿಲ್ಲ, ಇನ್ನು ಮನೇಲಿ ಒಂದು ಅಮ್ಮನ ಪ್ರೇಯರ್ಸ್ ಇರ್ತದೆ ಸೇಫ್ ಆಗಿ ಬರ್ಬೇಕಂತ. ಪೇರೆಂಟ್ಸ್ ಹತ್ರ ಹೇಳ್ದೆ ಹೋದ್ರೆ ಪೇರೆಂಟ್ಸ್ಗೂ ಗೊತ್ತಿರುದಿಲ್ಲ. ಸೊ ಒನ್ ಮೋರ್ ಪೇರೆಂಟ್ಸ್ ಅಂತ ಥಿಂಕ್ ಮಾಡ್ಬೇಕಂದ್ರೆ ಕೆಲವರು ಇರ್ತಾರೆ, ಅವ್ರ ಫ್ರೆಂಡ್ಸ್ ನನ್ನೊಟ್ಟಿಗೆ ಬರ್ತಾರೆ. ಆಗ ನಂದು ಫ್ರೆಂಡ್ಸ್ ಪೇರೆಂಟ್ ಹೇಳುದು, ನೀನು ನೀರೊಟ್ಟಿಗೆ ಸೇರಿ ಹಾಡಾಡಿ ಅಂತ. ಅವ್ರ ಮಗ ಸರಿ ಇದ್ದಿದ್ರೆ ನನ್ನೊಟ್ಟಿಗೆ ಸೇರಿ ಹಾಡೋದು ಹೇಗೆ. ಇನ್ನೊಂದು ವಿಷಯ ಹೇಳ್ತಾರೆ, ಮ್ಯೂಸಿಕ್ MJಗೆ ಸೇರ್ಬೇಕಂತ ತುಂಬಾ ಆಸೆ. ಆಗ ನನ್ನ ಪೇರೆಂಟ್ಸ್ ಹೇಳಿದ್ರು, ಉಡುಪಿ ಮಣಿಪಾಲ್ ಹೋಗ್ಬಾರ್ದು, ಉಡುಪಿ ಮಣಿಪಾಲ್ ಹೋಗಿ ಮಕ್ಕಳೆಲ್ಲ ಹಾಳಾಗ್ತಾರೆ ಆಯ್ತಾ. ಅದ್ರ ಮತ್ತೆ ನನ್ನ ಕಾರ್ಗಳಿಗೆ ಭುವನೇಂದ್ರ ಕಾಲೇಜಿಗೆ ಸೇರಿಸಿದ್ರು ಮ್ಯೂಸಿಕ್. ಮತ್ತೆ ಭುವನೇಂದ್ರ ಕಾಲೇಜಲ್ಲಿ ನನಗೆ ಎಜುಕೇಶನ್ ಆಯಿತು. ಅದ್ರ ಮತ್ತೆ ಮಣಿಪಾಲಲ್ಲಿ ಇದ್ದೆ ನಾನು 3 ವರ್ಷ. ಮತ್ತೆ ಈಗ ಮಣಿಪಾಲ್ ಬಂದು ಹೋಗ್ತಿರ್ತೇನೆ, ಎಲ್ಲ ಗಮ್ಮತ್ ಮಾಡ್ತೇನೆ, ಪಾರ್ಟಿಗೆ ಹೋಗ್ತೇನೆ. ಈಗ ಸಹ ನನಗೆ ಡ್ರಿಂಕ್ಸ್ ಮತ್ತೆ ಸಿಗರೇಟ್ ಇದು ಹ್ಯಾಬಿಟ್ ಇಲ್ಲ. ಸೊ ಅದೆಂತ ಗೊತ್ತಾ, ಮಕ್ಕಳು ಯಾವತ್ತು ಬೇರೆಯವರೊಟ್ಟಿಗೆ ಸೇರಿ ಹಾಡೋದಿಲ್ಲ. ಇಟ್ಸ್ ಆಲ್ ಅಬೌಟ್ ಮೈಂಡ್ ಸೆಟ್. ಈಗ ನಮ್ದು ಮೈಂಡ್ ಸೆಟ್ ಕರೆಕ್ಟ್ ಇದ್ರೆ ನಮ್ಮನ್ನು ಯಾರು ಹಾಳು ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಪೇರೆಂಟ್ಸ್ ಸಹ ಅದೊಂದು ಮೈಂಡ್ ಅಲ್ಲಿ ಇಟ್ಕೊಳ್ಬೇಕು. ನಿಮ್ಮ ಮಕ್ಕಳು ಕರೆಕ್ಟ್ ಇದ್ರೆ ಬೇರೆ ಮಕ್ಕಳು ಯಾವ ಮಕ್ಕಳು ಸಹ ಹಾಳು ಮಾಡ್ಲಿಕ್ಕೆ ಆಗೋದಿಲ್ಲ. ಜಾಸ್ತಿ ಸರಿ ಇಲ್ಲ. ಥ್ಯಾಂಕ್ ಯು ವೆರಿ ಮಚ್. Thank you, sir, for those motivating words. Your address has certainly enriched this occasion and inspired everyone present here. Enthusiastic and enterprising one, Mr. Nirikshit Hebri. Principal, to kindly do the honor. Along with that, we also have one of the esteemed guests, Sridhar Arpai sir, Administrative Officer, AG Manipal, Sridhar Arpai. Thank you, sir.
ಅಂದೆ ಒಲ್ಪ ಹೈಬ್ರಿಡ್ ಸೂಪರನೇ ಓಕೆ ಬರೋನಿ ಪರಂಚಿ ಸರಿ ತೆಗ ಬಾಯ್ ಬಾಯ್ ಹಾಂ ಅದೇ ಪುಗ ಬ್ರೋ ಸ್ವಲ್ಪ ಸರ್ ಬಿಗ್ ಫ್ಯಾನ್ ಥ್ಯಾಂಕ್ ಯು ದರ್ಶನ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಹೋಲ್ಡಿಂಗ್ ಮೈ ಕ್ಯಾಮ್ರಾ ಈಗ ಬಬ್ಬಾಸ್ ಐಸ್ ಕ್ರೀಮ್ ಪಾರ್ಲರ್ ಬಂದೆ ಆ್ಯಸ್ ಯೂಶುವಲ್ ದರ್ಶನಿಗೆ ಐಸ್ ಕ್ರೀಮ್ ತಿನ್ಬೇಕಂತೆ ಹೌದು ಕೆವಿನ್ ಕರೆದಿದ್ದಾನೆ ಕೆವಿನ್ ಫುಲ್ ಬಿಸಿ ಇದ್ದಾನೆ ಬಿಲ್ಲಿಂಗಲ್ಲಿ ಇದ್ದಾನೆ ಅವ ನೀ ತಿನ್ಲಿಕ್ಕೆ ರೆಡಿ ಅಲ್ಲ 500+ ಬಿಲ್ ಆದರೆ 2 ಸ್ಕೂಪ್ ಐಸ್ ಕ್ರೀಮ್ ಅಂತೆ ಅದಕ್ಕೆ ಬಿಲ್ ಮಾಡಿ ನಾವು ಪುನಃ ಕೂತದಿಲ್ಲ ಕೆವಿನ್ ಇಂದ ಫುಲ್ ಸಪೋರ್ಟ್ 2 ಸ್ಕೂಪ್ ಕೊಡ್ತಾ ಹೇಳಿದ್ರು ಏರ್ ನಿಗಲ್ ತಿನ್ಪುಜಾರ ತಿನ್ಪುನ ಐಟಮ್ ಮತ್ತೆ ಐಕ್ ಬರ್ತದ ಅಲ್ಲ ಪಣ್ ಪೂಜಾರ ಈಗ ಬೈಕ್ ನಾನು ತಿನ್ಪೆ ಸೆಟ್ ಅಲ್ಲ ಐಸ್ ಕ್ರೀಮ್ ಥ್ಯಾಂಕ್ ಯು ಫಾರ್ ದ ಐಸ್ ಕ್ರೀಮ್ ಅದು ಹಾಕ್ಲಿಕ್ಕುಂಟು ಒಂದಿನ ಸರ್ಪ್ರೈಸ್ ಕೊಡ್ತೇನೆ ಆ್ಯಂಗ್ರಿ ಮಾಮ್ ಅದು ವಿಡಿಯೋ ಹಾಕ್ಲೇ ಇಲ್ಲ ಮಾರೆ ಅದು ಅವನು ಬೈಕ್ ಡೆಲಿವರಿ ಯೂಟ್ಯೂಬಲ್ಲಿ ಬರ್ತದೆ ಬೈಕ್ ಡೆಲಿವರಿ ಬುಲೆಟ್ ಇದು ಐಸ್ ಕ್ರೀಮ್ ಮಾತ್ರ ಸೂಪರ್ ಐಸ್ ಕ್ರೀಮ್ ಕೊರಿಯರ್ ಮಸ್ತ್ ಥ್ಯಾಂಕ್ಸ್ ನಾವು ಎಂತ ಗೊತ್ತಾ ಮಣಿಪಾಲ್ ಹೋಗಿ ಬಬ್ಬಾಸಿ ನೆನಪಾಗಿ ಪುನಃ ಉಡುಪಿ ಬಂದದ್ದು ಉಡುಪಿಯಲ್ಲಿ ಇದ್ದದ್ದು ನಾವು ಅವು ಪನೋಡ ಮಾರೆ ನಮ್ಮ ಕೂಡ ಬರ್ಪುಂದ ಪುನಃ ಅದ ಮಣಿಪಾಲ್ ಬಂದಿತ್ತು ಯಾವ ಬನ್ನಿ ಬಬ್ಬಾಸ್ ಬೋಯ್ ಎಂತ ಅದಕ್ಕೆ ಅಲ್ಲ ಆ ದಿನ ನಾವು ಆಫ್ ರೋಡ್ ಹೋಗಿದ್ದೇವೆ ಕುದುರೆಮುಖ ಹೋಗಿ ಹೆಬ್ರಿಯಲ್ಲಿ ನಂದು ಮನೆ ಪುನಃ ಹೆಬ್ರಿಂದ ಉಡುಪಿ ಬಂದು ಐಸ್ ಕ್ರೀಮ್ ತಿಂದು ಪುನಃ ವಾಪಸ್ ಹೆಬ್ರಿ ಹೋಗಿದ್ದು ನೀವು ಎಣಿಸಿ ಬಬ್ಬಾಸ್ ಹೇಗೆ ಉಂಟು ಒಂದು ನೋಡ್ಬೋದಲ್ಲಿ ಇವನೇ ನಮ್ದು ಕೆವಿನ್ ಪ್ರಥಮೇಶ್ ತಾರ್ ಮಾರಿ ನಿಂಗೆ ಬೇಜಾರಾಯ್ತಾ ಇಲ್ವಾ मैं गाली नहीं दे सकता ಎಂತ ಮಾಡಿದ್ರಿ ನಮ್ದು ಪ್ರಥಮೇಶ್ ತಾರ್ ಮಾರಿದೆ ಮೊನ್ನೆ ಆಫ್ ರೋಡ್ ಇತ್ತಲ್ಲ ಒಂದು ಗ್ರೇ ಕಲರ್ ತಾರ್ ಅದು ಒಬ್ಬ ಸಾಂಗ್ ಹೇಳ್ತಿದ್ದ ಭಾರಿ ಒಳ್ಳೆ ಹೇಳ್ತಿದ್ದ ಮಾತ್ರ ಸಿಗೋಣ ಬಾಯ್ 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 ಈಗ ಜಸ್ಟ್ ಮನೆಗೆ ಬಂದೆ ಥ್ಯಾಂಕ್ ಯು ಎಂ ಈವ್ನಿಂಗ್ ಕಾಲೇಜ್ ಫಾರ್ ಇನ್ವೈಟಿಂಗ್ ಇದು ನಂದು ಫಸ್ಟ್ ಕಾಲೇಜ್ ಆಸ್ ಎ ಗೆಸ್ಟ್ ಆಗಿ ಹೋಗುದಂದ್ರೆ ಗೆಸ್ಟ್ ಆಗಿ ಹೋಗುದೊಂದು ಕಾಲೇಜಿಗೆ ಫಸ್ಟ್ ಟೈಮ್ ಅದಕ್ಕೆ ನಂಗೆ ಎಂತ ಮಾತಾಡೋದು ಗೊತ್ತಾಗ್ತಿರ್ಲಿಲ್ಲ ಅಲ್ಲಿ ಹೋಗಿ ನಿಂತಿದ್ದೇನೆ ಮಾರ ಎಲ್ಲರೂ ನೋಡುವಾಗ ನಂಗೆ ಎಂತ ಮಾತಾಡೋದು ಎಂತ ಗೊತ್ತಾಗಿದೆಲ್ಲ ಎಂತಾದ್ರೂ ಸಹ ಯೂಟ್ಯೂಬಲ್ಲಿ ಮಾತಾಡಿದಷ್ಟು ಹೊರಗಡೆ ಸುಲಭ ಇಲ್ಲ ಯಾಕಂದ್ರೆ ಯೂಟ್ಯೂಬಲ್ಲಿ ಈಗ ನೋಡಿ ನಾ ಮಾತಾಡ್ತೇನಲ್ಲ ಮತ್ತೆ ಎಲ್ಲ ನನ್ನ ಕೈಯಲ್ಲಿ ಉಂಟು ನಂಗೆ ಯಾವ ಥರ ಬೇಕು ಆ ಥರ ಎಡಿಟ್ ಮಾಡ್ಬೋದು ಎಂತ ಬೇಕಾದ ಕಟ್ ಮಾಡೋದು ಈಗ ಇಲ್ಲಿ ಸಹ ಮಾತಾಡ್ತೀನಿ ನೀವು ನೋಡ್ಬೋದು ಎಷ್ಟು ಕಟ್ ಆಗ್ತುಂಟು ಅಂತ ಯಾಕಂದ್ರೆ ನಾನು ಯಾವ ಗ್ಯಾಪ್ಸ್ ಟೈಮ್ ವೇಸ್ಟ್ ಮಾಡೋದಿಲ್ಲ ಯಾವ್ದು ಬೇಡದಂತ ತೆಗಿತೇನೆ ನಾವು ಲೈವ್ ಅಲ್ಲಿ ಮಾತಾಡೋದು ಅದು ತುಂಬಾ ಡಿಫ್ರೆನ್ಸ್ ಇರ್ತದೆ ನಾವು ಈ ತರ ಕ್ಯಾಮ್ರಾದಲ್ಲಿ ಮಾತಾಡೋದು ಮತ್ತೆ ಲೈವ್ ಅಲ್ಲಿ ಮಾತಾಡೋದು ಈಗ ನಾನು ಲೈವ್ ಅಲ್ಲಿ ಮಾತಾಡೋ ಹಾಕಿದೆ ಅದು ಸಹ ನಾನು ಕಟ್ ಮಾಡ್ತೇನೆ ನಿಮಗೆ ಯೂಟ್ಯೂಬ್ ಅಲ್ಲಿ ಯಾವ್ದು ತೋರಿಸ್ಲಿಕ್ಕೆ ಬೇಕು ಅಷ್ಟು ಮಾತ್ರ ಹಾಕ್ತೇನೆ ಆದ್ರೆ ಅಲ್ಲಿದ್ದವರೆಲ್ಲ ಕೇಳಿ ಆಗಿರ್ತದೆ ನಾ ಎಂತ ಮಾತಾಡಿದೆ ಅಂತ ಲೈವ್ ಅಲ್ಲಿ ಸೊ ಬಂದದಕ್ಕೆ ಇದೊಂದು ಮೊಮೆಂಟೋ ಕೊಟ್ಟರು ನಂಗೆ ನಾ ಎಂತ ವಿಡಿಯೋಸ್ ಮಾಡ್ತಿದ್ದೆ ನಿಮ್ಗೆಲ್ಲ ನೋಡಿ ಖುಷಿಯಾಗಿ ನನ್ನನ್ನು ಇನ್ವೈಟ್ ಮಾಡಿದ್ರಲ್ಲ ರಿಯಲಿ ಗ್ರೇಟ್ಫುಲ್ ಫಾರ್ ದಟ್ ಯಾಕಂದ್ರೆ ಗೊತ್ತುಂಟು ಈಗ ನನ್ನ ಹತ್ರ ಅಷ್ಟು ತುಂಬಾ ಫಾಲೋವರ್ಸ್ ತುಂಬಾ ಸಬ್ಸ್ಕ್ರೈಬರ್ಸ್ ಹಾಗೆ ಅಂತ ಇಲ್ಲ ನಾ ಎಂತ ಮಾಡ್ತಿದ್ದೆ ಅದು ನಿಮ್ಗೆ ಖುಷಿಯಾಗಿ ಒಂದ್ ಕಡೆ ಇನ್ವೈಟ್ ಬರ್ತದಲ್ಲ ಅದು ತುಂಬಾ ಖುಷಿ ಆಗ್ತದೆ ನಾವು ಯಾವ ತರ ಇರ್ಬೇಕು ಗೊತ್ತಾ ವಿಡಿಯೋಸ್ ಅಲ್ಲಿ ನಾವು ಒಂದು ಸ್ಟ್ಯಾಂಡರ್ಡ್ ಸೆಟ್ ಮಾಡಿರ್ಬೇಕು ಈಗ ಕ್ರಿಂಜ್ ವಿಡಿಯೋಸ್ ಮಾಡ್ತಾರಲ್ಲ ಅವ್ರದ್ದು ನೀವು ಬೇಕಾದ್ರೆ ಒಂದು ಕಂಟೆಂಟ್ ನೋಡಿ ತುಂಬಾ ವ್ಯೂಸ್ ಇರ್ತದೆ ತುಂಬಾ ಫಾಲೋವರ್ಸ್ ಇರ್ತದೆ ಆದ್ರೆ ಅವರಿಗೆ ರೆಸ್ಪೆಕ್ಟ್ ಇರುದಿಲ್ಲ ನಾನು ಅದೇ ಹೇಳ್ತೇನೆ ಈಗ ನೀವು ಸಹ ನೆಕ್ಸ್ಟ್ ನಿಮ್ಗೆ ಕಂಟೆಂಟ್ ಮಾಡ್ಬೇಕಂತ ಹಾಗಂತ ಇದ್ರೆ ಸೊ ಒಳ್ಳೆ ಕಂಟೆಂಟ್ ಮಾಡಿ ಸ್ವಲ್ಪ ಗ್ರೋ ಆಗೋದು ತುಂಬಾ ಲೇಟ್ ನೀವು ಗ್ರೋ ಆಗ್ಬೇಕಂತ ಕಂಟೆಂಟ್ ಮಾಡ್ಬೇಡಿ ನಿಮ್ಗೆ ಎಷ್ಟೇ ಇದ್ರೆ ನೀವು ಮಾಡಿ ಗ್ರೋ ಆಗ್ಬೇಕಂತ ನೀವು ವಿಡಿಯೋಸ್ ಮಾಡೋದಾದ್ರೆ ಅಡ್ಡಿಲ್ಲ ಅದು ನಿಮ್ಮ ಇಷ್ಟ ನೀವು ಕ್ರಿಂಜ್ ಮಾಡ್ತೀವಿ ಯಾಕಂದ್ರೆ ಕ್ರಿಂಜ್ಗೆ ಒಳ್ಳೆ ವ್ಯೂಸ್ ಬರ್ತದೆ ಶೇರ್ಸ್ ಆಗ್ತದೆ ಬ್ಯಾಡ್ ಕಮೆಂಟ್ಸ್ ಎಲ್ಲ ಬರ್ತದೆ ನೀವು ಅದೆಲ್ಲ ಅಕ್ಸೆಪ್ಟ್ ಮಾಡಬೇಕು ನಮಗೆ ಗೊತ್ತಿದ್ದವ್ರು ತುಂಬಾ ಇದೆ ನಮ್ದು ಊರಲ್ಲಿ ಸಹ ಕೆಲವರು ಇದ್ದಾರೆ ಕ್ರಿಂಜ್ ವಿಡಿಯೋಸ್ ಮಾಡ್ಕೊಂಡಲ್ಲ ಅವರಿಗೆಲ್ಲ ಬಾರಿ ಒಳ್ಳೆ ಫಾಲೋವರ್ಸ್ ಉಂಟು ಆದ್ರೆ ಎಂತ ಗೊತ್ತಾ ಅವರಿಗೆ ರೆಸ್ಪೆಕ್ಟ್ ಇರೋದಿಲ್ಲ ನಾನು ಅದೇ ಹೇಳೋದು ಈಗ ನಮಗೆ ರೆಸ್ಪೆಕ್ಟ್ ಇರ್ಬೇಕಂತ ನಮ್ದೇ ಒಂದು ಡೀಸೆನ್ಸಿಯಲ್ಲಿ ನಾವು ವಿಡಿಯೋ ಮಾಡ್ಬೇಕು ಈಗ ನಂದು ನೋಡಿ ಎಲ್ಲ ಡೀಸೆಂಟ್ ಇರೋದು ರೋಡಲ್ಲಿ ಸ್ಟಂಟ್ ಮಾಡೋದು ಚಪ್ರಿಗಿರಿ ಮಾಡೋದು ಅಂತದೆಲ್ಲ ಯಾವುದಿಲ್ಲ ಸೊ ನಂಗೆ ವ್ಯೂಸ್ ಕಮ್ಮಿ ಇರ್ತದೆ ಕೆಲವು ರೀಲ್ಸ್ ಅಲ್ಲೆಲ್ಲ ಸ್ಕ್ರೋಲ್ ಮಾಡೋದು ನೋಡಿ ಕೆಲವು ಯಾರೋ ರೋಡಲ್ಲಿ ಈಗ ವೀಲಿ ಮಾಡ್ತಾ ಹೋಗ್ತಾರೆ ಅವ್ರದೆಲ್ಲ ಲೈಕ್ಸ್ ಮತ್ತೆ ವ್ಯೂಸ್ ನೋಡಿ ಮಾರೆ ಮಿಲಿಯನ್ ಅಲ್ಲಿ ಇರ್ತದೆ ಸೊ ಅದಕ್ಕೆ ನಾ ಹೇಳೋದು ಕ್ರಿಂಜ್ ವಿಡಿಯೋಸ್ ಮತ್ತೆ ಚಪ್ರಿಗಿರಿಗೆಲ್ಲ ಜಾಸ್ತಿ ವ್ಯೂಸ್ ಎಲ್ಲ ಸಿಗ್ತದೆ ಆದ್ರೆ ನಾವು ಅದಕ್ಕೆಲ್ಲ ಕೇರ್ ಮಾಡಬಾರ್ದು ನಾವು ನಮ್ಗೆ ಎಂತ ಎಷ್ಟು ಉಂಟು ಅದು ಮಾಡಬೇಕು ಇವತ್ತು ಸಹ ಒಳ್ಳೆ ಫೆಸ್ಟ್ ಎಲ್ಲ ಒಳ್ಳೆ ನಡೆದಿತ್ತು ನಂಗೆ ಬೆಳಿಗ್ಗೆನೆ ಬರ್ಲಿಕ್ಕೆ ಹೇಳಿದ್ರು ತುಂಬಾ ಎಲ್ಲ ಈವೆಂಟ್ಸ್ ಉಂಟು ನೀವು ಬೇಕಾದ್ರೆ ನೋಡ್ಲಿಕ್ಕೆ ಬನ್ನಿ ಬೆಳಿಗ್ಗೆಯಿಂದ ಸಂಜೆವರೆಗೆ ಇರಿ ನಮ್ಮೊಟ್ಟಿಗೆ ಅಂತ ಯಾಕಂದ್ರೆ ನಮ್ದೇ ಇಲ್ಲಿ ಬೇರೆ ಕೆಲಸ ಇತ್ತು ಅವ್ರು 3:30ಗೆ ಬರ್ಲಿಕ್ಕೆ ಹೇಳಿದ್ರು ನಾ ಮತ್ತೆ 4:30 ಹೋದೆ ಮತ್ತೆ ನಾನು ಹೋಗಿದ್ದು ಟೈಮ್ ಕರೆಕ್ಟ್ ಇತ್ತು ಇನ್ನೊಂದು ಎಂತ ಹೇಳ್ಬೇಕಿತ್ತಂದ್ರೆ ಯಾವತ್ತು ಇನ್ಸ್ಟಾಗ್ರಾಮ್ ನೋಡಿ ನಾವು ಜಡ್ಜ್ ಮಾಡಬಾರ್ದು ಈಗ
ಈಗ ಇನ್ಸ್ಟಾಗ್ರಾಮಲ್ಲಿ ಎಲ್ಲರೂ ಗಮ್ಮತ್ ಮಾಡ್ತಿರ್ತಾರೆ, ಎಲ್ಲರೂ ಎಂಜಾಯ್ ಮಾಡ್ತಿರ್ತಾರೆ. ಅವ್ರದ್ದು ಹಾರ್ಡ್ ವರ್ಕ್ ಎಲ್ಲ ಯಾರು ಇನ್ಸ್ಟಾಗ್ರಾಮಿಗೆ ತರೋದಿಲ್ಲ, ಎಂಜಾಯ್ಮೆಂಟ್ ಮಾತ್ರ. ಈಗ ನಂದು ನೋಡಿ, ಈಗ ನಾನು ಸಹ ಫುಲ್ ಎಂಜಾಯ್ ಮಾಡ್ತೇನೆ. ಈಗ ಒಂದಿನ ಆದ್ರೂ ನಾನು ವರ್ಕ್ ಮಾಡೋದು, ನಾನು ಕೆಲಸ ಮಾಡೋದು ಅದೆಲ್ಲ ನಾನು ಸ್ಟೋರಿ ಹಾಕಿದ್ದೇನೆ ಇಲ್ಲ ಅಲ್ಲ, ನಾನು ಬರೀ ಅಂತ ಗಮ್ಮತ್ತಿದ್ದು ಹಾಕೋದು. ಅದಕ್ಕೆಲ್ಲ ಎಂತ ಅನ್ಸರ್, ಓ ನೀರಿ ಹೆಬ್ಬರಿಗೆ ಬಾರಿ ಗಮ್ಮತ್ ಮಾರಿ ಇಡೀ ದಿನ ತಿರುಗ್ತಿರ್ತಾನೆ ಹಾಗೆಲ್ಲ. ನೀವು ಇನ್ಸ್ಟಾಗ್ರಾಮ್ ಎಲ್ಲ ನೋಡಿ ನೀವು ಜಡ್ಜ್ ಮಾಡೋದು ಬೇಡ. ಇನ್ಸ್ಟಾಗ್ರಾಮ್ ಈಸ್ ಆಲ್ವೇಸ್ ಫೇಕ್. ಈಗ ನಂದು ಇನ್ಸ್ಟಾಗ್ರಾಮ್ ಯಾವ ಥರ, ನಾ ಬರೀ ಎಂಜಾಯ್ ಮಾತ್ರ ತೋರಿಸಿ. ನಾ ಕೆಲವು ಸಲ ನಮ್ದು ಪಪ್ಪಂದೇ ಬಿಸ್ನೆಸ್ ಉಂಟು ಇಲ್ಲಿ, ಅದರಲ್ಲಿ ಸ್ಟಾಫ್ ಇದ್ದಾರೆ, ವರ್ಕರ್ಸ್ ಎಲ್ಲ ಇದ್ದಾರೆ, 6 ಗಂಟೆ ಮೇಲೆ ಹೋಗ್ತಾರೆ. 6 ಗಂಟೆ ಮೇಲೆ ಎಂತ ಆಗ್ತದೆ ಅಂದ್ರೆ ನಾನು ಇರ್ತೇನೆ ಅಲ್ಲಿ. ಮತ್ತೆ ನಮ್ದು ಬ್ಯಾನರ್ಸ್ ಇದೆಲ್ಲ ವರ್ಕೊಂಡು ಒಂದಿನ ನಾನು ನಮ್ದು ಕಂಪ್ಲೀಟ್ ಆಫೀಸ್ ಸ್ಟೋರ್ ಮಾಡ್ತೇನೆ. ನಾನು ಮನೆ ಬರೋವಾಗ 1 ಗಂಟೆ 2 ಗಂಟೆ ಕೆಲವು ಸಲ 3 ಗಂಟೆ ಎಲ್ಲ ಆಗ್ತದೆ. ಈಗ ನಾವು ಅದನ್ನ ಸಹ ನಾನು ಸ್ಟೋರಿ ಹಾಕಿ ಸಿಂಪತಿ ಗೇನ್ ಮಾಡ್ಬೋದು. ಈಗ ನೋಡಿ ನಾನು ಇಷ್ಟು ಕೆಲಸ ಮಾಡಿದೆ ಹಾಗೆ ಹೀಗೆಲ್ಲ. ಸೊ ನಮಗೆ ಅದು ಇಷ್ಟ ಇಲ್ಲ. ನಂಗೆ ಎಂತ ಗೊತ್ತು, ಇನ್ಸ್ಟಾಗ್ರಾಮ್ ಇರೋದೊಂದು ಗಮ್ಮತ್ ತೋರಿಸಲಿಕ್ಕೆ, ಎಂಜಾಯ್ಮೆಂಟಿಗೆ ಮಾತ್ರ. ನಾನು ಅದು ಮಾತ್ರ ಹಾಕ್ತೇನೆ. ಸೊ ಅದು ನೀವು ನೋಡಿ ಇವ ಬಾರಿ ಗಮ್ಮತ್ತಲ್ಲಿದ್ದ ಹಾಗೆಲ್ಲ ಅಂತ ಎಣಿಸೋದು ಬೇಡ. ಎಲ್ಲರ ಲೈಫಲ್ಲಿ ಅವ್ರವ್ರದ್ದು ಕಷ್ಟ, ಅವ್ರವ್ರದ್ದು ಸ್ಟ್ರಗಲ್ ಇರ್ತದೆ. ಎಲ್ಲರ ಲೈಫ್ ಒಂದೆಲ್ಲ ಇರುವುದಿಲ್ಲ. ಇನ್ಸ್ಟಾಗ್ರಾಮ್ ಎಲ್ಲ ನೋಡಿ ನೀವು ಇನ್ಫ್ಲುಯೆನ್ಸ್ ಆಗೋದು ಬೇಡ. ಇನ್ಸ್ಟಾಗ್ರಾಮ್ ಅಲ್ಲಿ ಯಾವ್ದು ಒಳ್ಳೆ ತೋರಿಸ್ತಾರಲ್ಲ ಅದು ಮಾತ್ರ ನೋಡಿ. ಈಗ ನಂದು ಇನ್ಸ್ಟಾಗ್ರಾಮ್ ಅಲ್ಲಿ, ನಂದು ಯೂಟ್ಯೂಬ್ ಅಲ್ಲಿ ಸಹ ಉಂಟು, ನಾನು ಫಾಸ್ಟ್ ಹೋಗ್ತೇನೆ ಅದಿದೆ ಅಂತ. ನಾನು ಫಾಸ್ಟ್ ಹೋಗ್ತೇನೆ ಅಂತ ಇವ ಫಾಸ್ಟ್ ಹೋಗ್ತೇನೆ ಅಂತ ನಾನು ಫಾಸ್ಟ್ ಹೋಗ್ತೇನೆ ಹಾಗೆ ಮಾಡಬಾರ್ದು. ಈಗ ನಾನು ಕೆಲವು ಸೇಫ್ಟೀಸ್ ಅನ್ನ ತೋರಿಸ್ತೇನಲ್ಲ, ನೀವು ಅದು ನೋಡ್ಬೇಕು. ಎಂಡ್ ಆಫ್ ದಿ ಡೇ ಯುವರ್ ಲೈಫ್, ನಿಮ್ದು ಲೈಫಿಗೆ ಎಂತಾದ್ರೂ ಲಾಸ್ಟಿಗೆ ಬೇಜಾರು ಮಾಡ್ಕೊಂಡು ನಿಮ್ಮ ಮನೇಲಿ ಮಾತ್ರ, ಬೇರೆ ಯಾರು ಬರುದಿಲ್ಲ. ನಿಮ್ದೇ ಫ್ಯಾಮಿಲಿ ನಿಮ್ಗೆ ಇರ್ತದೆ, ಫ್ರೆಂಡ್ಸ್ ಅವರೆಲ್ಲ ಸ್ವಲ್ಪ ಟೈಮ್ ಇರ್ತಾರೆ ಮತ್ತೆ ಹೋಗ್ತಾರೆ. ಮತ್ತೆ ಲಾಸ್ಟಿಗೆ ಪೇರೆಂಟ್ಸಿಗೆ ಪ್ರಾಬ್ಲಮ್ ಅದೆಲ್ಲ. ಈ ವಿಡಿಯೋ ಇಲ್ಲಿಗೆ ಕ್ಲೋಸ್ ಮಾಡೋ. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಬೈ ಬೈ.